ಯಪ್ಪ ದೇವ್ರೇ! ಈ ಫಾರ್ಮ್ ಫಿಲ್ ಮಾಡೋದ್ರಲ್ಲಿ ಆಗಿದ್ದಷ್ಟು ಕನ್‌ಫ್ಯೂಷನು ನನಗೆ ಓದೋದ್ರಲ್ಲೂ ಆಗಿರ್ಲಿಲ್ಲ ಅಂತ ಅನ್ನಿಸ್ಬಿಡ್ತು. ಈ ಡೀಟೇಲಿಂಗ್ ಫಾರ್ಮ್‌ನ ಕಂಡಿಡ್ದವ್ರಿಗಂತೂ ಒಂದು ದೊಡ್ಡ ಹ್ಯಾಂಡ್ಸ್ ಆಫು. ನಾನು ಇದನ್ನು ಹೇಗೆ ಅರ್ಥ ಮಾಡ್ಕೊಂಡು ಫಿಲ್ ಮಾಡಿದ್ನೋ ಇಲ್ವೋ ಅಂತೇಳಿ ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪೂರ್ಣಿಮಾ ಜಗದೀಶ್ ಲಾಗ್ಸ್‌ಗೆ ಹಾಗೆ ನನ್ನ ಡೈಲಿ ಲಾಗ್ಗೆ ಎಲ್ಲರಿಗೂ ವೆಲ್ಕಮ್. ಇವತ್ತು ಮಾರ್ನಿಂಗ್ ಏನು ಮಾಡೋಣ ಅಂತೇಳಿ ತಲೆಗೆ ಓಡ್ತಿರ್ಲಿಲ್ಲ. ಆದರೆ ಚಪಾತಿ ಜೊತೆಗೆ ಯಾವಾಗಲೂ ಬರೀ ಬೀಟ್ರೂಟ್ ಪಲ್ಯ, ಹಾಗಲಕಾಯಿ ಪಲ್ಯ ಬಿಟ್ಟರೆ ಸಾಂಬಾರು ಅಂಥದ್ದೇ ಮಾಡ್ತಿದ್ದೆ. ಸೊ ಮೊಟ್ಟೆ ಪಲ್ಯ ಮಾಡೋಣ ಸಖತ್ತಾಗಿರುತ್ತೆ ಅಂತೇಳಿ ನನಗೂ ಸ್ವಲ್ಪ ಮೊಟ್ಟೆ ಪಲ್ಯ ಅಂದರೆ ಆಸೆ ಜಾಸ್ತಿ. ಬಟ್ ಏನು ಮಾಡೋದು, ಮೊಟ್ಟೆ ರೇಟ್ ಬಂದು ₹8 ಆಗಿಬಿಟ್ಟಿದೆ. ಇರಲಿ ಅಂತೇಳಿ ಮೊಟ್ಟೆ ತೊಗೊಬಂದು ಮಾಡಿದೆ. ಸೊ ಹೊರಗಡೆ ಹಾಗೆ ಬಂದು ಒಂದು ಜ್ಯೂಸ್ ಕುಡ್ಕೊಂಡು ಮತ್ತೆ ಎನರ್ಜಿ ತೊಗೊಂಡು ರಿಟರ್ನ್ ಕಿಚನ್ಗೆ ಹೋಗಿ ಕೆಲಸ ಎಲ್ಲ ಪಟ ಅಂತ ಮುಗಿಸ್ಕೊಂಡೆ. ಬಿಕಾಸ್ ಇವತ್ತು ಅಕ್ಕ ಮನೆಗೆ ಹೋಗಬೇಕಿತ್ತು. ಅಲ್ಲಿ ಫಾರ್ಮ್ ಫಿಲ್ ಮಾಡೋ ಕೆಲಸ ಇತ್ತು. ಸೊ ಹಾಗಾಗಿ ಬೀಟ್ರೋಟು ಗಟ್ಟಿ ಇರ್ಬೇಕಾದ್ರೆ ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ದೋಸೆಗೆ ನೆನೆಸಿಟ್ಟು ಬೀಟ್ರೋಟ್ ಪಲ್ಯ ಮಾಡಿ ಸಾಂಬಾರೆಲ್ಲ ರೆಡಿ ಮಾಡಿಕೊಂಡು ಅಕ್ಕ ಮನೆಗೆ ಹೋದೆ. ಸೊ ಹೋಗೋಷ್ಟರಲ್ಲಿ ಮೀಶೋಯಿಂದ ಸಖತ್ತಾಗಿರೋ ಡ್ರೆಸ್ಸಸ್ ಬಂದಿತ್ತು. ಅವ್ರ ಮಗಳಿಗೆ ಅವ್ರ ಮಗನಿಗೆ ಡ್ರೆಸ್ನ ತರಿಸಿದ್ಲು. ಕಲ್ಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು. ಆ ಡ್ರೆಸ್ ನೋಡಿದಾಗ ನನಗೇ ಆಸೆ ಆಗೋಯ್ತು. ಸೊ ನಮ್ಮ ಪಾಪುಗೆ ಬೇಗ ಇಟ್ಟು ನೋಡಬೇಕು ಹೇಗೆ ಕಾಣಿಸ್ತಾಳೆ ನಮ್ಮ ಕ್ಯೂಟ್ ಪ್ರಿನ್ಸ್ ಅಂತ ಅನ್ನಿಸ್ತು. ನಮ್ಮ ಪಾಪುಗೂ ನಮ್ಮ ಬಾಯ್ ಬೇಬಿಗೂ ಸಖತ್ತಾಗಿತ್ತು ಬಟ್ಟೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಕೈ ಹಾಕಿದ್ದೆ SRI ಫಾರ್ಮ್ಗೆ ನೋಡೋಕ್ಕೆ ಬಂದೆ. ಸೊ ಇದ್ರಷ್ಟಲ್ಲಿ ಆಗಿದ್ದಷ್ಟು ಕನ್ಫ್ಯೂಷನು ನನಗೆಲ್ಲೂ ಆಗಲಿಲ್ಲ. ಇದನ್ನು ಕಂಡಿಡ್ದವ್ರಿಗೆ ಒಂದು ಹ್ಯಾಂಡ್ಸ್ ಆಫ್ ಹೇಳ್ಬಿಡೋಣ ಅನ್ನಿಸ್ತು. ಬಿಕಾಸ್ ಇಡೀ ಫ್ಯಾಮಿಲಿ ಡೀಟೇಲ್ಸು ಒಬ್ರದ್ದು ಒಂದು ವೋಟರ್ ID ಹಾಕಿದ್ರೆ, ಆ ನಂಬರ್ ಹಾಕಿದ್ರೆ ಇಡೀ ಫ್ಯಾಮಿಲಿ ಡೀಟೇಲ್ಸ್ ಬರೋ ಥರ ಮಾಡಿದ್ದಾರೆ. ಎಕ್ಸಾಂಪಲ್ ನಂದೆ, ನಾನು 2002 ಅಲ್ಲಿ ವೋಟಿಂಗ್ ಮಾಡಿರಲಿಲ್ಲ. ಸೊ ನಮ್ಮ ತಂದೆ ತಾಯಿ ವೋಟಿಂಗ್ ಮಾಡಿದ್ರಲ್ಲ, ಸೊ ಆ ವೋಟಿಂಗ್ ಡೀಟೇಲ್ಸು, ಹಾಗೆ ನನ್ನ ವೋಟಿಂಗ್ ಡೀಟೇಲ್ಸು, ಹಾಗೆ ನನ್ನ ಗಂಡನ ವೋಟಿಂಗ್ ಡೀಟೇಲ್ಸು, ಇದ್ರ ಮಧ್ಯೆ ಅಜ್ಜ ಅಜ್ಜಿದು ಸಹ ನೇಮು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಗೌರ್ಮೆಂಟ್ ಅವರು ನಾವು ಇಂಡಿಯನ ಅಲ್ವಾ, ಇವರು ಇಂಡಿಯನ್ ರೆಸಿಡೆನ್ಸಿನೇನಾ ಅಂತ ಕಂಡುಹಿಡಿಯೋಕೆ ಈ ಥರ ಮಾಡಿದಾರೇನೋ ಅಂತ ಅನ್ನಿಸ್ತು. ಆದರೂ ಅಷ್ಟೋ ಇಷ್ಟೋ ಅರ್ಥ ಮಾಡ್ಕೊಂಡಿದ್ದೀನಿ. ಇವತ್ತೇ ಫಿಲ್ ಮಾಡೋದು ಬೇಡ, ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತೇಳಿ ಬಿಟ್ಟು ಮನೆಗೆ ಬಂದೆ. ಅಂದಿದ ತಕ್ಷಣ ನಮ್ಮ ಯಜಮಾನ್ರು ಸ್ವಲ್ಪ ಅದೇನಿದ್ದು ರಸಮೋಲ ಹಾಗೆ ಸ್ವೀಟ್ಸ್ ಎಲ್ಲ ಆರ್ಡ್ರ್ ಮಾಡಿದರು. ಸೊ ಮೈಂಡ್ ನೋಡಿ ಫುಲ್ ಫ್ರೆಶ್ ಆಗೋಯ್ತು. ತಿನ್ಕೊಂಡು ಹಾಗೆ ಸಂಜೆ ಒಂದು ಬರ್ಡೇ ಇತ್ತು. 7:00 7:30ಗೆ ಬರೋಕ್ಕೆ ಹೇಳಿದರು. ಬೇಗ ಹೋಗೋದು ಬೇಡ, ಒಂದು 8:00 ಹಂಗೆ ಹೋಗೋಣ, ರಿಲೇಷನ್ ಎಲ್ಲ ಎಂಜಾಯ್ ಮಾಡಲಿ ಅಂತ ಅಂದ್ಕೊಂಡು, ಅಕ್ಕಪಕ್ಕದವ್ರಲ್ವ ಲೇಟಾಗಿ ಹೋದರೂ ನಡೆಯುತ್ತೆ ಅಂತೇಳಿ. ಸೊ ನಾವು ಹೋಗಿದ ತಕ್ಷಣ ಕೇಕ್ ಇಸ್ಕೊಂಡು, ನಾವು ಗೊತ್ತಲ್ಲ ಫಸ್ಟು ಬಂದು ಊಟಕ್ಕೆ ಕೂತ್ಕೊಬಿಡ್ತೀವಿ. ಬಿಕಾಸ್ ಮಗು ಇದೆಯಲ್ಲ ವೆಯ್ಟ್ ಮಾಡಲ್ಲ ಅವನು, ಹಾಗಾಗಿ. ಸೊ ಮನೆಗೆ ಬಂದ್ವಿ, ಎಲ್ಲ ಮುಗಿಸ್ಕೊಂಡು ಊಟ ಅಂತೂ ಸಖತ್ತಾಗಿತ್ತು. ಫಂಕ್ಷನ್ನು ತುಂಬ ಚೆನ್ನಾಗಾಯಿತು. ನಾನು ಫುಲ್ ಸಾಕಾಗಿ ಕೂತಿದ್ದೆ. ನೋಡಿದ್ರೆ ನನ್ನ ಮಗ ಅಂತೂ ನಾನು ಅಂದ್ಕೊಂಡೇ ಇರಲಿಲ್ಲ ಹಿಂಗೆ ಬ್ಯಾಟ್ನ ಚಚ್ಚಿ ಕ್ರಿಕೆಟ್ ಆಡ್ತಾನೆ ಅಂತೇಳಿ. ಅಪರೂಪಕ್ಕೆ ಅಪ್ಪ ಮಗ ಸೇರಿದ್ದಕ್ಕೂ ಅದಕ್ಕೂ ನನ್ನ ಗಂಡಂಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಏನು ನನ್ನ ಮಗ ನಾನು ಹೇಳ್ದಂಗೆಲ್ಲ 6 4 ಹೊಡಿತಾವನಲ್ಲ ಅಂತೇಳಿ. ಸೊ ನನಗೂ ತುಂಬ ಖುಷಿಯಾಯಿತು. ಮಕ್ಕಳಿಗೆ ಅಪ್ಪ ಅಮ್ಮ ಇವಾಗೇನು ಟೈಮ್ ಕೊಡ್ತೀವೋ, ಇವಾಗೇನು ಪ್ರೀತಿ ಕೊಡ್ತೀವೋ ಅದಷ್ಟೇ ಅಂತ ಅನಿಸುತ್ತೆ. ಇನ್ನೊರು 4 to 5 ಇಯರ್ಸ್ ಬುದ್ಧಿ ಬಂದಮೇಲೆ ಅವ್ರ ಎಜುಕೇಷನು ಆ ಕಡೆ ಈ ಕಡೆ ಅಂತ ಹೋದಾಗ ಸೊ ಅವ್ರಿಗೂ ಪ್ರೀತಿ ಕಡಿಮೆ ಆಗುತ್ತೆ. ಬಟ್ ನಮಗೆ ಯಾವತ್ತೂ ಪ್ರೀತಿ ಕಡಿಮೆ ಆಗೋಲ್ಲ. ಅವ್ರಿಗೆ ಬೆಳೀತಾ ನಮ್ಮ ಮೇಲೆ ಯಾವ ಥರ ರಿಯಾಕ್ಟ್ ಆಗುತ್ತೋ ಗೊತ್ತಿಲ್ಲ. ಸೊ ಇದಾಗಿತ್ತು ಇವತ್ತಿನ ರಾಕ್ ಲಾಗ್ ಅಂತಲೇ ಹೇಳ್ತೀನಿ, ಹಾಗೆ ಕನ್ಫ್ಯೂಷನ್ ಲಾಗ್ ಅಂತಲೇ ಹೇಳ್ತೀನಿ. ಬಿಕಾಸ್ ಆಫ್ SIR ಫಾರ್ಮ್. ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಹೊಸ ವಿಷಯದ ಜೊತೆ ಬರ್ತೀನಿ, ಹಾಗೆ ನನ್ನ 30 ಡೇಸ್ ಚಾಲೆಂಜ್ ಜೊತೆಗೂ ಬರ್ತೀನಿ ಅಂತೇಳಿ ತಿಳಿಸ್ತಾ ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಹ್ಯಾವ್ ಎ ಗುಡ್ ಡೇ ಟು ಆಲ್ ಆ್ಯಂಡ್ ಗುಡ್ ನೈಟ್ ಟು ಆಲ್.